ಹೀರೆಕಾಯಿ ಸಿಪ್ಪೆ ಚಟ್ನಿ ತೋರಿಸ್ತಾ ಇದ್ದೀನಿ. ತುಂಬ ಫೈಬರ್, ಸಿಪ್ಪೆ ವೇಸ್ಟ್ ಮಾಡಿದ್ರೆ ಮಕ್ಕಳು ಇಂಥವಾದರೆ ನೀಟಾಗಿ ವೇಸ್ಟ್ ಮಾಡಿದ್ರೆ ತಿಂತಾರೆ. BP ಶುಗರ್ ಪೇಷಂಟ್ಗಳಿಗೆ ಒಳ್ಳೆಯದಿದೆ. ಚಪಾತಿ, ಇಡ್ಲಿ, ದೋಸೆ, ರೊಟ್ಟಿ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಗಟ್ಟಿ ಚಟ್ನಿ ಮಾಡ್ಕೋಬೋದು, ನೀರು ಹಾಕಿದ್ರೆ ನೀರು ಚಟ್ನಿ ಅಷ್ಟೇ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದಕ್ಕೆ. ಒಂದು 5 ನಿಮಿಷ ಹೀರೆಕಾಯಿ ಹುರಿದಿದ್ದಾಯಿತು. ಇವಾಗ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಟೊಮೊಟೊ, ಕಡಲೆಬೀಜ, ಜೀರಿಗೆ, ಒಂಚೂರು ಎಳ್ಳು, ಉದ್ದಿನಬೇಳೆ, ಇಷ್ಟು ಐಟಮ್ಸ್ ಹಾಕೋದು, ಒಂಚೂರು ಹಿಂಗು. ಮತ್ತು ಆಪ್ಷನ್ನು ಈರುಳ್ಳಿನೂ ಬಾಡಿಸ್ಕೋಬೋದು, ಬೆಳ್ಳುಳ್ಳಿ ಬಾಡಿಸ್ಕೋಬೋದು, ಅವ್ರ ಆಪ್ಷನು. ನಾನು ಹಾಕಲ್ಲ, ಅದಕ್ಕೆ ಇಷ್ಟು ಹಾಕಿಲ್ಲ. 1.5 ಸ್ಪೂನು ಉದ್ದಿನಬೇಳೆ ಮೀಡಿಯಮ್ ಟೈಮ್ನಲ್ಲಿ ಹುಡ್ಕೊಳ್ಳಿ. ಈಗ ಇಷ್ಟು ಹಾಕ್ತಾಯಿದ್ದೀನಿ. ಹಿಂಗು ಸ್ವಲ್ಪ, ಚೂರು ಕರಿಬೇವಿನ ಸೊಪ್ಪು, ಒಂದಿಷ್ಟು ಎಳ್ಳು, 1 ಸ್ಪೂನು, ಒಣಮೆಣ್ಸಿನ್ಕಾಯಿ 4-5 ಬೇರೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಆದರೆ 4 ಸಾಕು. ಕಡಲೆಬೀಜ, ಇದು ಆಪ್ಷನು. ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ಬೋದು, ಒಣ ಕೊಬ್ಬರಿ ಹಾಕ್ಬೋದು, ಅದು ಆಪ್ಷನು. ನನ್ನ ಹತ್ರ ಇದೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಟ್ನಿನೂ ಒದ್ಗಟ್ಟಲ್ಲಿ ಇಟ್ಟಿದ್ದೀನಿ, ಐಟಮ್ಸ್ ಉಳಿದಿರೋದು. ಇವಾಗ ನೆಕ್ಸ್ಟು ಟೊಮೊಟೊ, ಹುಣಸೆಹಣ್ಣು ಒಂಚೂರು ಹಾಕಬೇಕು. ಟೊಮೊಟೊ ಹಾಕಿದರೆ, ಟೊಮೊಟೊ ಹಾಕಿಲ್ಲ ಅಂತಂದರೆ ಜಾಸ್ತಿ ಹಾಕಬೇಕು ಹುಣಸೆಹಣ್ಣು. ಎಣ್ಣೆ ಹಾಕ್ತಾರೆ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಇದಕ್ಕೆ ಮಾತ್ರ ಉಪ್ಪು ಹಾಕಬೇಕು, ಪಲ್ಯಗಳಿಗೆ ಬೇಗ ಬೇಯಲಿ ಅಂತ. ಅದೇ ಟೊಮೊಟೊ ಚಟ್ನಿಗೆ ಮಾತ್ರ ಹಾಕಬಾರ್ದು. ನೋಡಿ ಚೂರು ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಇದರೊಳಗೆ ಹೀರೆಕಾಯಿ ಒಟ್ಟು ಹಾಕ್ಬಿಡ್ತಾಯಿದ್ದೀನಿ. ನೋಡಿ ಕಲ್ಲಿಗೆ ಹಾಕಿದ್ದು ಸೈಡಲ್ಲಿ ಇಡ್ತಾಯಿದ್ದೀನಿ. ಅದು 2 ಫುಲ್ ಆದಮೇಲೆ ಮತ್ತೆ ಚಟ್ನಿ ಮಾಡಿ ತೋರಿಸ್ತೀನಿ. ಆಮೇಲೆ ಒಬ್ಬರ ಹಾಕ್ತೀನಿ. ಹೀರೆಕಾಯಿದು ಚಟ್ನಿಗೆ ರೆಡಿ ಮಾಡಿರೋದು ತಣ್ಣಗಾಯಿತು. ಇವಾಗ ರುಬ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆ ಹಾಕ್ತೀನಿ. ನೋಡಿ, ಸಾಸಿವೆ, ಉದ್ದಿನಬೇಳೆ, 1 ಒಣಮೆಣಸಿನ್ಕಾಯಿ, ಹಿಂಗೆ ಆಲ್ರೆಡಿ ಅದಕ್ಕೆ ಹಾಕಿದ್ದೀನಿ, ಅದಕ್ಕೆ ಹಾಕ್ತಾಯಿಲ್ಲ. ಚೂರು ಕರಿಬೇವಿನ ಸೊಪ್ಪು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡಿ ನಂದಿನಿ. ಹಾಯ್ ಫ್ರೆಂಡ್ಸ್, ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರೋ ಈ ಚಟ್ನಿ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಮಗಳಂತೂ ಯಮ್ಮಿ ಅಂತ ಕಮೆಂಟ್ ಕೊಟ್ಟಿದ್ದಾಳೆ. ಸೊ ಪ್ಲೀಸ್ ಡೋಂಟ್ ವೇಸ್ಟ್, ಟ್ರೈ ದಿಸ್ ಚಟ್ನಿ.